ಕೊಲೆ ಮಾಡಿದ ಮನೆಗೆ ಭದ್ರತೆ ಕೊಡ್ತಾರೆ. ಹಾಂ, ಮಾನ ಮರ್ಯಾದೆ ಇದ್ರೆ ಅವ್ನ ಮನೆಗೆ ಯಾಕೆ ಭದ್ರತೆ ಕೊಡಬೇಕು? ಅವ್ರ ತುಷ್ಟೀಕರಣ ಅವ್ರು ಖುಷಿ ಪಡಿಸೋದು ಈ ಇಲೆಕ್ಷನ್ ಸಲುವಾಗಿ. ಅಂದ್ರೆ ಇವರು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಅಂದಮೇಲೆ ನಾವು ಇವತ್ತು ನೋಡ್ರಿ ಈ ಪರಿಸ್ಥಿತಿ ಬಂದದೆ. ಅವನ ಮನೆಗೆ ಎದಕ್ಕೆ ರಕ್ಷಣೆ ಕೊಡಬೇಕು? ಏನು ಹಿಂದೂಗಳು ಎಲ್ಲಾದರೂ ಒಂದು ಉದಾಹರಣೆ ಹೇಳ್ರಿ, ಹಿಂದೂಗಳು ಎಲ್ಲರೂ ಹೋಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದು ಉದಾಹರಣೆ ಇದೆಯಾ? ಮರ್ಡರ್ ಮಾಡ್ಯಾರ ನಮ್ಮವರು? ಹಾಂ, ಇಲ್ಲ. ಈ ರೀತಿ ಅವ್ರು ರಕ್ಷಣೆ ಕೊಡ್ತಾರಂದರೆ ಇವರು ಉದ್ದೇಶಪೂರ್ವಕವಾಗಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋಂಥದ್ದನ್ನು ಮುಸ್ಲಿಂ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೆ. ಇನ್ನೂ ಏನಾಗಬೇಕು ಅವರಿಗೆ? ಎಂಥ ನಾಚಿಗೇಡಿವರು ಆ ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ನೀವು ಹೇಳಿದ್ರೆ ರಕ್ಷಣೆ ಕೊಡ್ತೀರಿ ನೋಡೋಣಪ್ಪ. ಇನ್ನು ಮುಂದೆ ಇಂಥ ಘಟನೆ ಆದ್ರಂದ್ರೆ ನಮ್ಮ ಹಿಂದೂಗಳೇ ತಯಾರಾಗಬೇಕಾಗ್ತದೆ. ಎನ್ಕೌಂಟರ್ ಡಿಮ್ಯಾಂಡ್ ವ್ಯಕ್ತ ಆಗ್ತದೆ. ಅಂದರೆ ಭಾಳಷ್ಟು ಜನ ಮಾಡಬೇಕು. ಈ ಸರ್ಕಾರಕ್ಕೆ ದಮ್ಮಿಲ್ಲ. ಈ ಸರ್ಕಾರ ಅವರ ಇದ್ರದ್ದು ಕೆಳಗಿದೆ. ಇವರೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಾರೆ. ಅದೇ ಸಿದ್ದರಾಮಯ್ಯ ಮನೆಯಾಗ ಇದಾಗಿದ್ದರೆ, ಅದೇ ಈ ನಮ್ಮ ಏನು ಸಂತೋಷ್ ಲಾಡ್ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ, ಅವನ ಮನೆಯಾಗಿದ್ದರೆ ಸುಮ್ಮನೆ ಕೊಡ್ತಿದ್ದ? ಒಬ್ಬ ಮರಾಠಿಯಾಗಿ ಸುಮ್ಕೊಂಡಿರ್ತದ, ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂಥದ್ದನ್ನು ಕೇಳ್ತಿದ್ದಿಲ್ಲ. ಅದೇ ರೀತಿ ಈ ರೀತಿ ಮಾತಾಡಬಾರ್ದು. ಬೇಜವಾಬ್ದಾರಿತವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೇನು? ಇಲ್ಲಿ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ. ಅವು ಗೃಹ ಮಂತ್ರಿ ಮನೆಗಾಗಿದ್ರೆ ಏನು ಮಾಡ್ತಿದ್ರಿಪ್ಪ? ಇಲ್ಲ, ಅದೊಂದು ಘಟನೆ, ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು? ಅಂದ್ರೆ ವೈಯಕ್ತಿಕ ಘಟನೆ ಅಂದ್ರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಾ? ಇದೇ ನಾವು ಪ್ರಶ್ನೆ ಮಾಡೋದು. ಈಗ ನೋಡಿ, ಈಗ ಅಧಿವೇಶನ ಇಲ್ಲ, ನಾಳೆ ಅಧಿವೇಶನ ಬರಲಿ. ನಾವು ಮಹೇಶ್ ತೆಂಗಿನಕಾಯಿ ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತಾಯಿದ್ದು, ಇವತ್ತು ಅಲ್ಪಸಂಖ್ಯಾತರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ತರ್ತೀನತ್ತಾರೆ ಈ ದೇಶನಾಗ. ಅಲ್ಪಸಂಖ್ಯಾತರು ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ, ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ? ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತ್ತ. ಮತ್ತು ಹಿಂದೂಗಳ ರಕ್ಷಣೆಗೆ ಯಾರು ಬರೋರಿ? ಅಂದ್ರೆ ಅವ್ರು ಆರ್ಟಿಕಲ್ 370 ಹೇಳ್ತಾರೆ. ಹಾಂ, ಆರ್ಟಿಕಲ್ 370 ಕಾಶ್ಮೀರದಾಯ್ತು. ಇಡೀ ಇಂಡಿಯಾದಾಗ ಮತ್ತೊಂದು ಹೆಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಆಯ್ತಂದ್ರೆ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ. ಅಂಬೇಡ್ಕರ್ ಅವರು ಅದನ್ನು ಕೊಟ್ಟಾರ, ನಾವು ಒಪ್ತೀವಿ, ಅದಾಗಿದ್ದು ಸತ್ಯ. ಅದರಿಂದ ಮುಕ್ತ ಆಗ್ಬೇಕು ಆ ಸಮಾಜ. ನಮ್ಮ ಸಮಾಜದ ಒಂದೇ ಇದ್ರಾಗ ಬರ್ಬೇಕು ಅನ್ನೋಂಥ. ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು? ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ, ಅವ್ರಿಗೆ ರಕ್ಷಣೆ ಕೊಡ್ತೀರಿ ಈ ಕಾನೂನು ಮಾಡಿ? ರಾಜಕೀಯ ಏನೈತ್ರಿ ಇದ್ರೊಳಗ? ಮನುಷ್ಯ ತಿನ್ನೋದು ರೊಟ್ಟಿನೇ. ಹಾಂ, ಬಿಟ್ಟು ಬರೀ ರಾಜಕೀಯ ಮಾಡೋದು. ಮುಂಜಾನೆ 10 ಗಂಟೆ ರಾಜಕೀಯ ಇರ್ತೈತೇನ್ರಿ? ಅವ್ರಿಗೆ ಮಾನ ಮರ್ಯಾದಿಲ್ಲ. ಯಾರು ರಾಜಕೀಯ ತತ್ತಾರಲ್ಲ ಅವ್ರ ಮನ್ಯಾಗ ಆಗಿತ್ತಂದ್ರೆ ಅವಾಗೇನು ಹೇಳ್ತಿದ್ರು? ಯಾರ್ದೋ ಮನ್ಯಾಗ ಆಗೈತಿ, ಇವ್ರಿಗೆ ಮಾತಾಡ್ಲಕತ್ತಾರ ರಾಜಕೀಯ ಅಂತ ಹೇಳಿ. ಯಾರು ಯಾವ ಪತ್ರ ಬರ್ದಾವ್ರಿ? ಯಾರು ಪತ್ರ ಬರ್ದವ್ರು? ಮುಸ್ಲಿಂ ಒಬ್ಬನು ನೋಡ್ರಿ, ನೀವು ಸ್ಟೇಟ್ಮೆಂಟ್ ನೋಡ್ರಿ. ಒಬ್ಬ ಮುಸ್ಲಿಂ MLA, ಮಂತ್ರಿ, ಲೀಡರ್ ಇದನ್ನ ಮಾಡಿದ ಖಂಡನೆ ಅಂತ ಹೇಳುದಿಲ್ಲ. ನನ್ನ ಮಕ್ಕಳು ಅಂಜುಮನ್ ಸಂಸ್ಥೆಯಲ್ಲಿ ಲೆಟರ್ ಬರ್ದಿದೆ ಸರ್. ಮತ್ತೆ ನಮ್ಮ ಕೈ ಕೊಡಿ ಒಂದು ರುಂಡ ಕಡ್ದು ಹುಬ್ಬಳ್ಳಿ ಬಾಗಿಲು ಕಟ್ತೀವಿ ಅಂತ ಹೇಳಿದ್ದಾರೆ. ಈಗ ಹೋಗಿ ಕಡಿ ಅಂತ ಹೇಳ್ರಿ ಅವ್ರ ಮನ್ಯಾಗ ಇದ್ರೆ, ಅಲ್ಲಿ ಜೈಲ್ನಾಗ ಇದ್ರ ಕಡಿ. ಲವ್ ಜಿಹಾದ್ ಅನ್ನೋ ಒಂದು ಅಂದ್ರೆ ಇದು ಏನೇ ಹೆಂಗೆ ಲವ್ ಜಿಹಾದ್ ಆಗ್ತೈತ್ರಿ? ಲವ್ ಜಿಹಾದ್ ಯಾವಾಗ ಆಗ್ತದ? ಆ ಮನೆ ಗದಗ್ನಾಗ ಆಯ್ತಲ್ಲ, ಆ ಹೆಣ್ಮಗಳು ಆಸಿಡ್ ಹೋಗಿದ್ರಲ್ಲ ಹೆಣ್ಮಗಳದು, ಅದು ಲವ್ ಮಾಡಿ ಲಗ್ನ ಆಗಿ ಏನಾರೇ ಆಗಿದ್ರು. ಟ್ರ್ಯಾಪ್ ಅಲ್ಲ, ಟ್ರ್ಯಾಪ್ ಮಾಡಿದ್ರೆ ಹೆಣ್ಮಗಳು ಕಾರ್ನಾಗ ಹತ್ತಿ ಹೋಗ್ತಿದ್ರು. ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಾ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು? ಲವ್ ಜಿಹಾದ್ ಅಂದರೆ ಆ ಕರ್ಕೊಂಡು ಹೋಗಿ ಲಗ್ನ ಆಗಿದ್ದರೆ, ಸಬ್ರೆಸ್ಟ್ನಾಗ ಏನೋ ಇದು ಇದ್ದರೆ, ಅಥವಾ ಆ ಹುಡುಗಿನೇ ಓಡಿ ಹೋಗಿದ್ರೆ ಅದು ಲವ್ ಜಿಹಾದ್. ಹಾಂ ರೀ, ನೋಡ್ರಿ, ಆ ಕಾಶ್ಮೀರ್ನಾಗೇನು ಭಯೋತ್ಪಾದಕರದಾರಲ್ಲ ಅವರೆಲ್ಲ BE MBBS ಆದ ನನ್ನ ಮಕ್ಕಳೇ. ಪಾರ್ಲಿಮೆಂಟ್ ಮ್ಯಾಗ ಅಟ್ಯಾಕ್ ಆದವ ಯಾರು? ಅವ MBBS ಆದವ, BE ಆದವ. ಅವ್ರು ವಿಷ ತುಂಬಿಟ್ಟಾರಿ. ಈ ಮದ್ರಸಾದಲ್ಲಿ ಶಿಕ್ಷಣ ಕೊಡೋದು ಇದೇ ಕೊಡ್ತಾರೆ. ಒಬ್ಬನ್ನ ಹಿಂದೂಗಳನ್ನು ಹೊಡೆದ್ರೆ ಜನ್ನತ್ಗೆ ಹೋಗ್ತೀವಿ ಅನ್ನೋಂಥ ಶಿಕ್ಷೆ ಇದೆ. ಇದು ದುರ್ದೈವ. ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.